ಕರ್ನಾಟಕ ಸೇರಿದಂತೆ ದೇಶಾದ್ಯಂತ 75ನೇ ಗಣರಾಜ್ಯೋತ್ಸವ ಬಹಳ ಸಂಭ್ರಮದಿಂದ ಜರುಗಿದೆ. ಅದರಂತೆ ಕಲ್ಪತರ ನಾಡು ತುಮಕೂರು ಜಿಲ್ಲೆಯಲ್ಲಿಯೂ ಕೂಡ ಎಲ್ಲೆಡೆ ರಾಷ್ಟ್ರೀಯ ಬಾವುಟ ರಾರಾಜಿಸಿದ ದೃಶ್ಯ ಕಂಡು ಬಂದಿದೆ. ಹೌದು, ಗೃಹ ಸಚಿವರ ಸ್ವಕ್ಷೇತ್ರ ಕೊರಟಗೆರೆಯ ಸರ್ಕಾರಿ ಪದವಿ ಪೂರ್ವಿ ಕಾಲೇಜು ಮೈದಾನದಲ್ಲಿ ತಾಲೂಕು ಆಡಳಿತ ವತಿಯಿಂದ 75ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಮಂಜುನಾಥ್ ಧ್ವಜಾರೋಹಣ ನೆರವೇರಿಸಿ ಚಾಲನೆ ನೀಡಿದರು. ಇದಕ್ಕೂ ಮೊದಲು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಕೆಎಸ್ಆರ್ಪಿ ತುಕಡಿ, ಡಿಎಆರ್ ತುಕಡಿ, ಸ್ಕೌಟ್ ಮತ್ತು ಗೈಡ್ ತಂಡ, ವಿವಿಧ ಶಾಲಾ ವಿದ್ಯಾರ್ಥಿಗಳು ಪೆರೇಡ್ ನಡೆಸಿದರು. ಇನ್ನು ಶಾಲಾ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಎಲ್ಲರೂ ಗಮನ ಸೆಳೆಯಿತು. ಈ ಸಂದರ್ಭದಲ್ಲಿ ಸಾಕಷ್ಟು ಗಣ್ಯ ಮುಖಂಡರು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳು ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ಬಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿತ ಆಗಮಿಸ್ತಾ ಇದ್ದಾರೆ. ಈ ತಂಡವನ್ನ ಹಿಂಬಾಲಿಸ್ತಾ ಇರ್ತಕ್ಕಂಥ ತಂಡ ರವೀಂದ್ರ ಭಾರತಿ ಪ್ರೌಢಶಾಲೆ ಬಾಲಕರ ವಿದ್ಯಾಲಯದಲ್ಲಿ ಆಗಮಿಸ್ತಾ ಇದ್ದಾರೆ. ಈ ತಂಡವನ್ನ ಹಿಂಬಾಲಿಸ್ತಾ ಇರ್ತಕ್ಕಂಥ ತಂಡ ಸರ್ವ ವಿದ್ಯಾರ್ಥಿನಿ ನಾಯಕತ್ವವನ್ನು ವಹಿಸಿದೆ. ಆ ಶಾಲೆಯ ದೈಹಿಕ ಶಿಕ್ಷಕರ ಬೇಗ ಕಳಿಸು ವೀರೇಶ್, ಸ್ವಲ್ಪ ಕಳಿಸು, ಬೇಗ ಕಳಿಸು. ಅಂಗವಾಗಿ ಈಗ ಇಂದು ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಮಕ್ಕಳಿಂದ ವಂದನೆಯನ್ನು ಸ್ವೀಕಾರ ಮಾಡಬೇಕು. ಪೂಜಾ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತ ಎಲ್ಲರಲ್ಲೂ ಸಹ ನಾವು ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಗೋಪಾಲಕೃಷ್ಣ ಅಯ್ಯಂಗರ್, ಎನ್ ಮಾಧವರಾವ್, ಟಿ ಕುಸುಮಚಾರಿ, ಜಿಪಿ ಕೈತಾನ್ ವ್ರತ ಮೇಧಾವಿಗಳನ್ನು ಒಳಗೊಂಡ ಸಮಿತಿಯು ಸತತವಾಗಿ 2 ವರ್ಷ 11 ತಿಂಗಳು 18 ದಿವಸಗಳ ಕಾಲ ದುಡಿದು ಅಂತಿಮವಾಗಿ 26 ನವೆಂಬರ್ 1949ರಂದು ಪೂರ್ಣಗೊಳಿಸಿ ರಾಷ್ಟ್ರಕ್ಕೆ ಅರ್ಪಿಸಿ ಅದೇ ದಿನ ಅಂಗೀಕರಿಸಲ್ಪಟ್ಟು 1950ರ ಜನವರಿ 26ರಂದು ಜಾರಿಗೆ ಬಂದು ಇಂದಿಗೆ 75 ವರ್ಷಗಳಾಯಿತು. ನಮ್ಮ ಸಂವಿಧಾನವು ರಷ್ಯಾ, ಅಮೆರಿಕ, ಬ್ರಿಟನ್, ಆಸ್ಟ್ರೇಲಿಯಾ, ಕೆನಡಾ ಮತ್ತು ಇತರ ದೇಶಗಳ ಸಂವಿಧಾನಗಳ ಅತ್ಯುತ್ತಮ ಅಂಶಗಳ ಸಂಯೋಜನೆಯಾಗಿದೆ. ಸಂವಿಧಾನ ಎಂಬುದು ಭಾರತದ ಪ್ರಸಿದ್ಧ ನೆಲದ ಸರ್ವೋಚ್ಚ ಕಾನೂನು. ಈ ಸಂವಿಧಾನವನ್ನು ನೀಡಿದ ಕೀರ್ತಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ. ಆದ್ದರಿಂದಲೇ ಅವರು ಸಂವಿಧಾನದ ಶಿಲ್ಪಿ ಎಂದೇ ಲೋಕಪ್ರಿಯರಾದದ್ದು. ನಮ್ಮ ಭಾರತ ಸಂವಿಧಾನವು ನವರತ್ನಗಳನ್ನು ಒಳಗೊಂಡಿದೆ. ಅವುಗಳೆಂದರೆ ಸ್ವಾತಂತ್ರ್ಯ, ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯ, ನಾಗರಿಕ ನ್ಯಾಯ, ಸಮಾನತೆ, ಭ್ರಾತೃತ್ವ, ನಮ್ಮ ಮಾನವ ಹಕ್ಕುಗಳು ಹಾಗೂ ಕರ್ತವ್ಯಗಳು. ಈ ಅಂಶಗಳು ಪ್ರಪಂಚದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ಸಂವಿಧಾನದ ಗೌರವಾರ್ಥವಾಗಿ ನವದೆಹಲಿಯ ಕರ್ತವ್ಯ ಪಥದಲ್ಲಿ ತನ್ನ ಕಾರ್ಯತಂತ್ರದ ಶಕ್ತಿಯನ್ನ ಪ್ರದರ್ಶಿಸುವ ದಿನವೂ ಈ ದಿನ ಆಗಿದೆ. ಇದು ಯಾರನ್ನು ಭಯಭೀತಗೊಳಿಸಲು ಅಲ್ಲ, ಆದರೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು ಸಮರ್ಥರು ಎಂಬ ಸಂದೇಶವನ್ನು ನೀಡಲು. ನಮ್ಮ ಭಾರತದ ಸಂವಿಧಾನ ನಮ್ಮ ದೇಶವು ಲೌಕಿಕ ರಾಷ್ಟ್ರವೆಂದು ಸಾರುವುದರ ಜೊತೆಗೆ ಯಾವುದೇ ಪಕ್ಷಪಾತವಿಲ್ಲದೆ ಎಲ್ಲ ಪ್ರಜೆಗಳಿಗೂ ಸ್ವಾತಂತ್ರ್ಯ ಸಮಾನತೆಗಳನ್ನು ನೀಡಿದೆ. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು, ಸರ್ವಧರ್ಮ ಸಮನ್ವಯ ಎಂಬ ಸಂದೇಶವನ್ನ ನೀಡಿ ಜೀವನಕ್ಕೆ ಮಾರ್ಗದರ್ಶಿಯಾಗಿದೆ. ವೈವಿಧ್ಯತೆಯಲ್ಲಿ ಏಕತೆಗೆ ಒತ್ತು ಕೊಟ್ಟಿರುವ ನಮ್ಮ ಭಾರತದ ಸಂವಿಧಾನ ಭೂತ, ವರ್ತಮಾನ, ಭವಿಷ್ಯ ಹೀಗೆ ತ್ರಿಕಾಲ ಪ್ರಜ್ಞೆಯನ್ನು, ವೈಚಾರಿಕ ಜ್ಞಾನವನ್ನು ಸಂಗಮಿಸಿಕೊಂಡಿದೆ. ಭಾರತೀಯ ಸಂಸ್ಕೃತಿಗೆ ಭದ್ರವಾದ ತಳಪಾಯ ನಿರ್ಮಿಸಿದೆ. ಅದಕ್ಕೆ ಭಾರತವು ಸರ್ವಧರ್ಮಗಳ ಶಾಂತಿಯ ತೋಟವಾಗಿ ವಿಶ್ವದಲ್ಲಿ ಪ್ರಜ್ವಲಿಸುತ್ತಿದೆ. ಅಮೃತ ಮಹೋತ್ಸವದ ಆಚರಣೆಯಲ್ಲಿರುವ ನಮ್ಮ ಭಾರತದ ಸಂವಿಧಾನವು ನಮ್ಮ ಭಾರತ ದೇಶದ ಧರ್ಮ ಗ್ರಂಥವಿದ್ದಂತೆ ಅದಕ್ಕೆ ಪ್ರತಿಯೊಬ್ಬ ಪ್ರಜೆಯೂ ತಲೆ ಬಾಗಲೇಬೇಕು. ಇದು ಸಾಮಾಜಿಕ ನ್ಯಾಯಕ್ಕಾಗಿ ಹಿಡಿದ ತಾಂತ್ರಿಕ ತಕ್ಕಡಿಯಾಗಿದೆ. ಅಷ್ಟೇ ಅಲ್ಲ,
ದೇಶವನ್ನು ಮುನ್ನಡೆಸುವ ದಾರಿ ದೀಪವೂ ಹೌದು. ಹಾಗೆಯೇ ಪ್ರತಿಯೊಬ್ಬ ಪ್ರಜೆಯ ಬದುಕಿಗೆ ರಕ್ಷಾ ಕವಚವೂ ಹೌದು. ಜಗತ್ತೇ ಮೆಚ್ಚುವಂತಹ ಇಂತಹ ಅಮೂಲ್ಯವಾದ ಸಂವಿಧಾನವನ್ನು ನೀಡಿದ ಕೀರ್ತಿಗೆ ಭಾಜನರಾದ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಅಪೂರ್ವ ಸಾಧನೆಯಾಗಿಯೇ ಅವರನ್ನು ನಾವು ಇಂದಿಗೂ ದೇಶಾದ್ಯಂತ ಸ್ಮರಿಸುತ್ತೇವೆ. ಶಾಂತಿ, ಸೌಹಾರ್ದ ಮತ್ತು ಸಹಬಾಳ್ವೆಯ ಆಶಯಕ್ಕೆ ಒತ್ತು ನೀಡುವ ನಮ್ಮ ದೇಶದ ಬಗ್ಗೆ ನಾವೆಲ್ಲರೂ ಹೆಮ್ಮೆ ಪಡಲೇಬೇಕು. ಹಿಂದೂಗಳಿಗೆ ಭಗವದ್ಗೀತೆ, ಮುಸಲ್ಮಾನರಿಗೆ ಕುರಾನ್, ಕ್ರೈಸ್ತರಿಗೆ ಬೈಬಲ್, ಪಾರ್ಸಿಯರಿಗೆ ಜೈನ್ ಅವೆಸ್ತಾ, ಜೈನರಿಗೆ ಆಗಮ ಗ್ರಂಥಗಳು, ಇಂಥ ವಿವಿಧತೆಯನ್ನೊಳಗೊಂಡ 147 ಕೋಟಿ ಜನರನ್ನೊಳಗೊಂಡ ಭಾರತದಲ್ಲಿ ಸರ್ವ ಜನಾಂಗೀಯ ಏಳಿಗೆಗಾಗಿ, ಸಮೃದ್ಧತೆಗಾಗಿ, ಒಳತಿಗಾಗಿ, ಬಾಳ್ವೆಗಾಗಿ ಇರುವಂತಹ ಸರ್ವಶ್ರೇಷ್ಠ ಗ್ರಂಥವೇ ಸಂವಿಧಾನ. ಯಾವುದೇ ಗ್ರಂಥ, ಯಾವುದೇ ಕಾನೂನು ಇದ್ದರೂ ಸಂವಿಧಾನದ ಆಶಯವೇ ಅಂತಿಮವೆಂದು ಸಾರುವುದೇ ಈ ದಿನದ ಉದ್ದೇಶ. ಈ ಸುಸಂದರ್ಭದಲ್ಲಿ ನಾನು ಭಾರತದ ಒಬ್ಬ ಪ್ರಜೆಯಾಗಿರುವುದಕ್ಕೆ ಹೆಮ್ಮೆ ಪಡುತ್ತೇನೆ. ನಾವಿಂದು ಇಲ್ಲಿ ಸ್ವತಂತ್ರವಾಗಿ ಶಿಸ್ತಿನಿಂದ ಕೂರಲು, ಇರಲು, ಮಾತನಾಡಲು ಮುಖ್ಯ ಕಾರಣ ಸಂವಿಧಾನ. ನಾವು ಸಮಾನತೆಯಿಂದ ಶಿಕ್ಷಣ ಕಲಿಯುತ್ತಿರುವುದೇ ಸಂವಿಧಾನ ಜಾರಿಗೆ ಬಂದಿದ್ದರಿಂದ. ಭಾರತ ದೇಶದಲ್ಲಿ ಸಂವಿಧಾನ ಜಾರಿಗೆ ಬಂದ ಮೇಲೆಯೇ ಈ ದೇಶದ ಪ್ರತಿಯೊಬ್ಬರಿಗೂ ಮೂಲಭೂತ ಹಕ್ಕುಗಳಾದ ಸಮಾನತೆ, ಸ್ವಾತಂತ್ರ್ಯ, ಧರ್ಮ, ಸಂಸ್ಕೃತಿ, ಶಿಕ್ಷಣ ಮತ್ತು ಇತರೆ ಹಕ್ಕುಗಳು ಸಿಕ್ಕಿರುವುದು. ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳು ಸಹ ಇವೆ. ದೇಶದ ಸಂಪನ್ಮೂಲಗಳನ್ನು ಕಾಪಾಡುವುದು, ರಾಷ್ಟ್ರಗೀತೆ, ರಾಷ್ಟ್ರಧ್ವಜವನ್ನು ಗೌರವಿಸುವುದು, ಪರಿಸರ ಮತ್ತು ಐತಿಹಾಸಿಕ ಪಾರಂಪರಿಕ ಸ್ಥಳಗಳನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯಗಳಾಗಿವೆ. ಸಂವಿಧಾನದ ಆಶಯದಡಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸರ್ಕಾರಗಳಿಗೆ ಇಂದು ಸಾಕಷ್ಟು ಸವಾಲುಗಳಿವೆ. ಅವುಗಳೆಂದರೆ ಅನಕ್ಷರತೆ, ಬಡತನ, ನಿರುದ್ಯೋಗ, ಅಸಮಾನತೆ, ಸ್ತ್ರೀ ಶೋಷಣೆ, ಜಾತೀಯತೆ, ಹವಾಮಾನ ವೈಪರೀತ್ಯದಿಂದಾಗಿ ರೈತಾಪಿ ವರ್ಗದವರು ಕಂಗಾಲಾಗಿದ್ದಾರೆ. ಅಲ್ಲದೆ ನಿತ್ಯ ಲೈಂಗಿಕ ಕಿರುಕುಳ, ಅತ್ಯಾಚಾರ, ಭಯೋತ್ಪಾದನೆಗಳು ಸಹ ಹಾಗೂ ಕಳೆದ 2 ವರ್ಷಗಳಲ್ಲಿ ಕಂಡಂತಹ ಕೋವಿಡ್ ನಂತಹ ಸಾಂಕ್ರಾಮಿಕ ರೋಗಗಳು ಸಹ ನಮ್ಮ ದೇಶದಲ್ಲಿ ಹೆಚ್ಚಾಗುತ್ತವೆ. ಇಂತಹವುಗಳ ನಿರ್ಮೂಲನೆಗಾಗಿ ಜನರಿಗೆ ಆತ್ಮಸ್ಥೈರ್ಯ ತುಂಬುವಂತಹ ನಿಟ್ಟಿನಲ್ಲಿ ಹಲವಾರು ಜನಪರ ಕಾರ್ಯಕ್ರಮಗಳಾದ ಸರ್ವ ಶಿಕ್ಷಣ ಅಭಿಯಾನ, ಬೇಟಿ ಬಚಾವೋ ಬೇಟಿ ಪಢಾವೋ, ಮಾತೃವಂದನ, ಗೃಹಲಕ್ಷ್ಮಿ ಯೋಜನೆ, ಗೃಹಜ್ಯೋತಿ ಯೋಜನೆ, ಶಕ್ತಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಯುವನಿಧಿ ಯೋಜನೆ, ಸ್ವಾವಲಂಬನ ಸಾರಥಿ ಯೋಜನೆ, ಪಿಂಚಣಿ ಆಂದೋಲನ, PM ಕಿಸಾನ್, ಕೃಷಿ ಸಿಂಚಾಯಿ, ಹೀಗೆ 10 ಹಲವಾರು ಕಲ್ಯಾಣ ಕಾರ್ಯಕ್ರಮಗಳು ಜಾರಿಗೆ ತರುವ ಮೂಲಕ ಶೋಷಿತರನ್ನು, ಅಬಲೆಯರನ್ನು ಶಕ್ತಿಶಾಲಿಯನ್ನಾಗಿ ಮಾಡುವಂತಹ ಯುವ ಬಲಿಷ್ಠ ಭಾರತವನ್ನು ನಿರ್ಮಾಣ ಮಾಡುವಂತಹ ನಿಟ್ಟಿನಲ್ಲಿ ಸರ್ಕಾರಗಳು ಹೆಜ್ಜೆ ಇಡ್ತಾ ಇದ್ದಾವೆ. ಅಖಂಡ ಭೂಮಿಯಲ್ಲಿ ಹುಟ್ಟಿರುವ ಮಾನವರೆಲ್ಲರೂ ಸಮಾನತೆ, ಸೌಹಾರ್ದತೆ, ಸೌಜನ್ಯತೆಯಿಂದ ಬದುಕಲು, ನಡೆಸಲು ಜಾಗತಿಕ ಶಾಂತಿ ಮತ್ತು ಸಮಾನತೆಯ ಅವಶ್ಯವಿದೆ. ಆದುದರಿಂದ ಇಂತಹ ಸಂವಿಧಾನದಡಿಯಲ್ಲಿ ರೂಪಿತವಾದ ಸವಲತ್ತುಗಳನ್ನು ಹಕ್ಕುಬದ್ಧವಾಗಿ, ಅರ್ಥಪೂರ್ಣವಾಗಿ ಸದ್ಬಳಕೆ ಮಾಡಿಕೊಂಡು ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡುವಂತಹ ಸತ್ಪ್ರಜೆಗಳಿಗಾಗಿ, ದೇಶದ ಅಭಿವೃದ್ಧಿಗಾಗಿ ಶ್ರಮಿಸೋಣ ಎಂದು ತಿಳಿಸುತ್ತಾ, ಸೌಜನ್ಯದಿಂದ ನನ್ನ ಸಂದೇಶವನ್ನು ಆಲಿಸಿದ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಸಂದೇಶಕ್ಕೆ ವಿರಾಮ ನೀಡುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ವಿದ್ಯಾರ್ಥಿಗಳ ದಯಮಾಡಿ ತಾವೆಲ್ಲರೂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಮುಕ್ತಾಯ ಆಗುತ್ತಾ, ದಯಮಾಡಿ ಸಾವಧಾನವಾಗಿ ಕುಳಿತುಕೊಳ್ಳಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿಯನ್ನ ಮಾಡ್ಕೊಳ್ತೇನೆ. ಹಾಗೆ ಅವರ ಮಾರ್ಗದರ್ಶಿ ಶಿಕ್ಷಕರು ದಯಮಾಡಿ ನಿಮ್ಮ ಮಕ್ಕಳನ್ನ ಸಾವಧಾನವಾಗಿ ಕುಳಿತುಕೊಳ್ಳಲು ಸಹಕರಿಸಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ದಯಮಾಡಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಮುಕ್ತಾಯ ಆಗುತ್ತಾ, ದಯಮಾಡಿ ಸಾವಧಾನವಾಗಿ ಕುಳಿತುಕೊಳ್ಳಿ.